ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಇವತ್ತು ಸಂಡೇ, ಮಾರ್ನಿಂಗ್ 10:30 ಆಗಿದೆ. ಇವಾಗ ಎಲ್ಲರೂ ಔಟ್ಸೈಡ್ ಹೋಗೋಣ ಅಂತೇಳಿ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್. ಮಳೆ ಬರ್ತಾನೆ ಇದೆ, ಹೋಗೋದಕ್ಕಾಗ್ತಾ ಇಲ್ಲ. ನೆನ್ನೆನೇ ಡಿಸೈಡ್ ಮಾಡಿದ್ವಿ ನಾವು ಒಂದು ಪ್ಲೇಸ್ಗೆ ಹೋಗಬೇಕು ಅಂತ. ಅದೆಲ್ಲರೂ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಫ್ರೆಂಡಿಯಾಗಿ ಕೂತ್ಕೊಂಡಿದ್ದೀವಿ. ಮಾರ್ನಿಂಗ್ 8:30ಗೆ ರೆಡಿ ಆದ್ವಿ. ಬಟ್ ಮಳೆ ಬರ್ತಾನೆ ಇತ್ತು. ನಿಂತ ಮೇಲೆ ಹೋಗೋಣ ಅಂತೇಳಿ ವೇಟ್ ಮಾಡ್ತಾ ಇದ್ದೀವಿ. ಬಟ್ ಅದು ನಿಲ್ತಾನೆ ಇಲ್ಲ. ಯಾವಾಗ ನಿಲ್ಲುತ್ತೋ ನೋಡಿಕೊಂಡು ಹೊರಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ದೀವಿ. ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ಇವತ್ತು ಫ್ಯಾಮಿಲಿ ಎಲ್ಲ ನಾವು ಕಬ್ಬನ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇನ್ನು ಹೊರಡಬೇಕಾದ್ರೆ ನಮ್ಮ ಮನೆಯವರು ಬರ್ತೀನಿ ಅಂತೇಳಿ ನಿನ್ನೆಯಿಂದನೂ ಕೇಳಿದೆ ನಾನು, ಹೊರಡೋಣ ಅಂತ. ನಮ್ಮ ಮನೆಯವರು ಬರ್ತೀನಿ ಅಂತೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ರು. ಕೆಲಸ ಇದೆ, ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಸಂಡೇನೆ ಬೆಳಗ್ಗೆನೆ ಹೊರಟೋಗ್ಬಿಟ್ರು. ಅದರಿಂದ ಕಿರಣ್ ಅವರು ನಾವು ಎಲ್ಲಾರು ಹೋಗ್ತಾ ಇದೀವಿ. ಇಲ್ಲಿ ಹೊರಡ್ಬೇಕಾದ್ರೆ ನಾವು ಗಾಡಿನ ತಗೊಂಡೋಗಿ ST ಮಾಲ್ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ಬಂದು ನಾವು ಬನ್ನೇರುಘಟ್ಟಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ಬೆಳಗ್ಗೆಯಿಂದನೂ ಮಳೆ ಬರ್ತಾನೆ ಇತ್ತು ಫ್ರೆಂಡ್ಸ್. 6 ಇಂದ ಮಳೆ ಬರ್ತಾನೆ ಇತ್ತು, ಹನಿ ಬೀಳ್ತಾ ಇತ್ತು. ಇವಾಗ ಹೋಗೋಣ ಆಮೇಲೆ ಹೋಗೋಣ ಅಂತೇಳಿ ಸ್ವಲ್ಪ ಲೇಟ್ ಆಗೋಯ್ತು. 11 ಗಂಟೆ ಆಗೋಗ್ಬಿಟ್ಟಿತ್ತು. ಮತ್ತೆ ಅವಾಗ ಹೋಗೋಣ ಅಂತೇಳಿ ನಾನು ಆ ಅಣ್ಣನ್ಗೆ ಕೇಳಿದ್ರೆ ಅವಣ್ಣ ಇಟ್ಕೊಂಡು ಇವಾಗ ನಾವು ಹೊರಟ್ರೇನೆ 2 ಗಂಟೆ 3 ಗಂಟೆ ಹೋಗ್ಬಿಡುತ್ತೆ ಬನ್ನೇರುಘಟ್ಟೆಗೆ ರೀಚ್ ಆಗೋ ಅಷ್ಟರಲ್ಲಿ ಬಸ್ಸಲ್ಲಿ. ಬಟ್ ಅಲ್ಲೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ನೈಟ್ ಆಗೋಗ್ಬಿಡುತ್ತೆ, ಹೋಗೋದಕ್ಕಾಗಲ್ಲ. ಯಾವಾಗಾದ್ರೂ ಪ್ಲಾನ್ ಮಾಡ್ಕೊಳ್ಳೋಣ. ಇವಾಗ ಫ್ಲವರ್ ಶೋ ನಡೀತಿದೆ ಕಬ್ಬನ್ ಪಾರ್ಕ್ ಅಲ್ಲಿ, ಅಲ್ಲೇ ಹೋಗೋಣ ಅಂತೇಳಿ ಅವಣ್ಣನೇ ಹೇಳಿದ್ರು. ಅವರು ಮೊನ್ನೆಯಿಂದನೂ ಅನ್ಕೊಂಡಿದ್ರಂತೆ ಅವ್ರ ಫ್ಯಾಮಿಲಿನೇ ಹೋಗ್ಬಿಟ್ಟು ಬರೋಣ ಅಂತೇಳಿ. ಬಟ್ ಇವಾಗ ಕಬ್ಬನ್ ಪಾರ್ಕ್ಗೆ ಅಂತ ಹೇಳಿದ್ರಲ್ಲ, ನಾವು ಹೊರಡೋಣ ಅಂತೇಳಿ ನಾವು ಅವ್ರ ಜೊತೆನೆ ಹೊರಟಿದೀವಿ. ಸುಮಾರು 10 ವರ್ಷಗಳ ನಂತರ ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್. ನಾವು ಹೋಗಿರೋದು ವೀಕೆಂಡ್ ಅಲ್ಲಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ರು, ಏನಕ್ಕಾದ್ರೂ ಹೋದ್ವು ಅಂತ ಅನಿಸ್ಬಿಡ್ತು. ಫ್ಲವರ್ ಶೋಗೆ ಬರಬೇಕು ಅಂದ್ರೆ 6 ಇಂದ ಹಿಡಿದು 8:30 ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಜನ ಅಂತೂ ಜಾಸ್ತಿ ಬಂದ್ಬಿಡ್ತಾ ಇರ್ತಾರೆ. ನಾವು ಹೊರಟಿರೋ ಅಷ್ಟೊತ್ತಿಗೆ 12:15 ಆಗೋಗ್ಬಿಟ್ಟಿತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ. ನೋಡಿ ಎಷ್ಟು ಜನ ಬರ್ತಾ ಇದಾರೆ ಅಂದ್ರೆ ತುಂಬಾ ಜನ ಬರ್ತಾ ಇದಾರೆ. ಕಬ್ಬನ್ ಪಾರ್ಕ್ ನಲ್ಲಿ 3 ಎಕರೆ ವಿಶಾಲವಾದ ಜಾಗ ಇದೆ ಫ್ರೆಂಡ್ಸ್. ಇದರಲ್ಲಿ 3 ಗೇಟ್ ಎಂಟ್ರೆನ್ಸ್ ಇದಾವೆ. ನಾವು ಹೋಗಿದ್ದು ಬಂದು ವಿಧಾನಸೌಧದ ಮುಂದೆಯಿಂದ ಹೋದ್ವಿ. ನೋಡಿ ಇವಾಗೆಲ್ಲ ಹೋಗ್ತಾ ಇದೀವಿ. ಪ್ರತಿಯೊಂದು ಗೇಟ್ ನಲ್ಲಿ ಹೂಗಳ ಹಬ್ಬ 2025 ಅಂತ ಬೋರ್ಡ್ ನ ಹಾಕಿರ್ತಾರೆ. ನಮ್ಮ ಹಿಂದೆ ನೋಡಿ ಎಷ್ಟೊಂದು ಜನ ಬರ್ತಾ ಇದಾರೆ. ನಾವಿಲ್ಲಿ ಟಿಕೆಟ್ ಇಸ್ಕೊಳ್ಬೇಕು ಅಂತೇಳಿ ಹೋಗ್ತಾ ಇದೀವಿ. 3 ಗೇಟ್ ಅಲ್ಲೂ ಈ ತರ ಎಂಟ್ರೆನ್ಸ್ ಹಾಕಿರ್ತಾರಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಮುಂದ್ಗಡೆ ಹೋಗಿ ಮತ್ತೆ ಯೋಚನೆ ಮಾಡ್ಕೊಂಡು ಮತ್ತೆ ಹಿಂದ್ಗಡೆಯಿಂದ ಬಂದು ಓಡಾಡ್ತಾ ಇರ್ತಾರೆ. ಬಟ್ ಇಲ್ಲಂತೂ ತುಂಬಾ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಕೇಳ್ಕೊಂಡು ಹೋಗ್ಬೇಕು ಮುಂದೆ. ಇನ್ನು ಫ್ಲವರ್ ಶೋ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸ್ ಗೆ ಆದ್ರೆ 30 ರೂಪಾಯಿ ತಗೊಳ್ತಾರೆ, ಚಿಲ್ಡ್ರನ್ಸ್ ಗೆ ಆದ್ರೆ 10 ರೂಪೀಸ್ ಅಷ್ಟೇ ತಗೊಳ್ತಾರೆ ಫ್ರೆಂಡ್ಸ್. ಇಲ್ಲಾಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕಿರೋ ಮಕ್ಕಳಿಗಾದ್ರೆ ಫ್ರೀ ಎಂಟ್ರಿ ಕೂಡ ಇದೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಇನ್ನಲ್ಲಿ ಪಾರ್ಕಿಂಗ್ ಎಲ್ಲ ವಿಚಾರಿಸ್ಕೊಂಡ್ವಿ ಫ್ರೆಂಡ್ಸ್. ಇನ್ನ ಬೈಕ್ ಅಥವಾ ಕಾರಲ್ಲಿ ನೀವೇನಾದ್ರೂ ಬರೋಂಗಿದ್ರೆ ಬೈಕ್ಗೆ 50 ರೂಪೀಸ್ನ ತಗೊಂತಾರೆ, ಹಾಗೆ ಕಾರಲ್ಲಿ ಬಂದ್ರೆ 80 ರೂಪೀಸ್ನ ತಗೊಳ್ತಾರೆ. ಇನ್ನ ಇದು ಶೋ ನಡೆಯೋದು ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಈವ್ನಿಂಗ್ 7 ವರೆಗೂ ನಡೆಯುತ್ತೆ. ಇನ್ನು ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ವೆರೈಟೀಸ್ ಆಫ್ ಸ್ಟಾಲ್ಸ್ ನೆಲ್ಲಾನು ಇಟ್ಟಿದ್ರು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಾಲ್ಸ್ ಎಲ್ಲಾನು. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬಾ ಅಂದ್ರೆ ತುಂಬಾ ಸ್ಟಾಲ್ಸ್ ನ ಇಟ್ಟಿದ್ದಾರೆ. ಇದು ಸ್ಟಾರ್ಟ್ ಆಗಿರೋದು ಬಂದು November 27 ಇಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. December 7ಗೆ ಲಾಸ್ಟ್ ಆಗೋಗ್ಬಿಡುತ್ತೆ. ಯಾರ್ಯಾರು ನೋಡಿಲ್ವೋ ಪ್ಲೀಸ್ ಒಂದ್ಸಲ ನಿಮ್ ಫ್ಯಾಮಿಲಿ ಜೊತೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಮನೆಗೆ ಆಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ಪ್ರತಿಯೊಂದು ಇದೆ ಫ್ರೆಂಡ್ಸ್. ನೋಡಿ ಎಷ್ಟೆಷ್ಟು ಚೆನ್ನಾಗಿದಾವೆ ಅಂದ್ರೆ ಡೆಕೋರೇಷನ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ. ಹಾಗೆ ರೀಸನಬಲ್ ಕೂಡ ಇದೆ ಫ್ರೆಂಡ್ಸ್, ಒಂದ್ಸಲ ನೋಡಿ.
ನಾವು ಬಂದು ವೀಕೆಂಡ್ ಬಂದಿರೋದ್ರಿಂದ ನನಗೆ ಸರಿಯಾಗಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸರಿಯಾಗಿ ವಿಡಿಯೋ ಮಾಡೋದಕ್ಕೂ ಆಗಿಲ್ಲ. ಅಷ್ಟು ಜನ ಇದ್ರು. ಇನ್ನು ಮಕ್ಕಳನ್ನ ಕೈ ಬಿಟ್ರೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ ಬಿಡ್ತಾರೆ ಅಂತೇಳಿ ನಾವು ಮಕ್ಕಳ ಕೈ ಇಟ್ಕೊಂಡೇ ಓಡಾಡ್ತಾ ಇದ್ವಿ. ಇನ್ನ ಇಲ್ಲಿ ಅಟ್ರಾಕ್ಟಿವ್ ಬಂದ್ಬಿಟ್ಟು ವೆಜಿಟೇಬಲ್ ಆನೆ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ. ಇಲ್ಲಂತೂ ತರಕಾರಿ ಆನೆನೇ ಹೈಲೈಟಿಂಗ್ ಆಗಿ ಕಾಣ್ತಿದೆ. ಹಾಗಲಕಾಯಿ ಅಂದ್ರೆ ಕಹಿ ಅಂತ ಹೇಳ್ತಾರೆ. ಬಟ್ ಇದ್ರಲ್ಲೇ ಎಷ್ಟು ಚೆನ್ನಾಗಿ ಆನೆನ ಮಾಡಿದಾರೆ ನೋಡಿ. ಫುಲ್ ಹಾಗಲಕಾಯಿ ಕ್ಯಾಪ್ಸಿಕಮ್ ನ ಯೂಸ್ ಮಾಡ್ಕೊಂಡು ಈ ತರ ಬ್ಯೂಟಿಫುಲ್ ಆಗಿರುವಂತಹ ಒಂದು ಆನೆನ ತಯಾರು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಮಾಡಿರೋರ್ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಅಂಡ್ ಇಲ್ಲಿ ನೆಕ್ಸ್ಟ್ ಬಂದ್ವಿ ಫ್ರೆಂಡ್ಸ್. ಇದನ್ನ ಫಿಶ್ ನ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ರೈಟ್ ಸೈಡ್ ಹಾಗೆ ಹೋದ್ವಿ. ತಾಯಿ ಆನೆ ಹಾಗೆ ಮರಿ ಆನೆಗಳನ್ನ ನೋಡಿದ್ವಿ. ನೋಡೋದಕ್ಕಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ವು. ಇಲ್ಲಿ ಹೈಲೈಟಿಂಗ್ ಬಂದ್ಬಿಟ್ಟು ಮಧ್ಯ ಮಧ್ಯ ಫ್ಲವರ್ಸ್ ನ ಮಿಕ್ಸ್ ಮಾಡಿ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿತ್ತು. ಪಾರ್ಕ್ ನಲ್ಲಿ ಓಡಾಡ್ಕೊಂಡು ನೋಡಕ್ ಆಗ್ದಿರೋರ್ಗೆ ಸಫಾರಿನೂ ಸಹ ಮಾಡಿದ್ದಾರೆ ಫ್ರೆಂಡ್ಸ್. ಈ ವೆಹಿಕಲ್ ಗಂತೂ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ರು. ಫುಲ್ ವಿಡಿಯೋನ ಮಾಡೋದಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ಜನ ಬರ್ತಾ ಇದ್ರು ಕುತ್ಕೊಳ್ಳೋದಕ್ಕೆ. ಅದರಿಂದ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ವಿಡಿಯೋನ ಮಾಡ್ಕೊಂಡೆ. ಇನ್ನು ಹಾಗೆ ಮುಂದೆ ಬರ್ತಾ ಇಲ್ಲಿ ರಥನ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಅಲ್ಲೇ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿತ್ತು. ಇನ್ನು ಫ್ಲವರ್ಸ್ ಅಲ್ಲೇ ಮಾಡಿರುವಂತ ಫ್ರೂಟ್ಸ್ ನ ನೋಡ್ತಿದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಫ್ರೆಂಡ್ಸ್. ಕಣ್ಣಲ್ಲಿ ನೋಡ್ತಿದ್ರೆ ವಾವ್, ಯಾವ್ದೋ ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇರೋ ತರ ಫೀಲಿಂಗ್ ಆಗ್ತಾ ಇತ್ತು ನಮ್ಗಂತೂ. ಇನ್ನು ಫ್ಲವರ್ ಶೋನೆಲ್ಲ ನೋಡ್ಕೊಂಡು ಇನ್ನ ಮಕ್ಕಳಿಗೆ ಆಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಟಿಕೆಟ್ ನ ತಗೊಳ್ಬೇಕು. ಒಳಗಡೆ ಎಂಟ್ರಿ ಆಗೋದಕ್ಕೆ 20 ರುಪೀಸ್ ತಗೊಳ್ಬೇಕು. ಇನ್ನ ಪ್ರತಿಯೊಂದ್ರಲ್ಲೂ ಏನಾದ್ರು ಆಟ ಆಡಿಸ್ಬೇಕು ಅಂದ್ರೆ 30 ರುಪೀಸ್ ನ ಕೊಡ್ಬೇಕು. ಪ್ರತಿಯೊಂದ್ರಲ್ಲೂ 30 ರುಪೀಸ್ನೇ ಆಟ ಆಡೋದಕ್ಕೆ ಇಟ್ಟಿದ್ದಾರೆ. ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಆಡ್ಕೊಳ್ಳೋದಕ್ಕಂತೂ ಇಲ್ಲಿ ಒಳಗಡೆ ತುಂಬಾನೇ ಚೆನ್ನಾಗಿ ಫೆಸಿಲಿಟೀಸ್ ನ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪ್ರತಿಯೊಂದನು. ಮಕ್ಕಳಿಗೂ ಅಷ್ಟೇ ಪ್ರತಿಯೊಂದನು ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡೋದಕ್ಕೆ ಇಟ್ಟಿದ್ದಾರೆ. ನಾವಿಲ್ಲಿ ಒಳಗಡೆ ಬರ್ತಾ ಇದ್ದಂಗೆನೆ ನಂಗೆ ತುಂಬಾ ಆಸೆ ಇದ್ದಿದ್ದು ಅಂದ್ರೆ ಟ್ರೈನ್ ಅಲ್ಲಿ ಹಾಗೆ ಬೋಟಿಂಗ್ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಇಲ್ಲಿ ಟಿಕೆಟ್ ಕೊಡೋರೆ ಹೇಳ್ತಾ ಇದ್ರು 2.5 ಅವರ್ ಆಗುತ್ತೆ, ನೀವೇನಾದ್ರೂ ಅದ್ರಲ್ಲಿ ಆಟ ಆಡ್ಬೇಕು ಅಂದ್ರೆ ವೇಟ್ ಮಾಡಿ ಆಟ ಆಡಂಗಿದ್ರೆ ಆಡಿ ಅಂತ ಹೇಳ್ತಾ ಇದ್ರು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್ 2025 ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಹೇಗಿತ್ತು ಅಂತ ಹೇಳಿ. ಡೆಫಿನೆಟ್ಲಿ ವಿತ್ ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ. ಇನ್ನು 7 ದಿನ ಟೈಮ್ ಇದೆ. ಒಂದ್ಸಲ ವಿಸಿಟ್ ಮಾಡಿ, ಆದಷ್ಟು ಬೇಗ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.